ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಹೊಸ ವರ್ಷದ ದಿನ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಈ ವರ್ಷ ನೀವು ಅಂದ್ಕೊಂಡಿರೋದೆಲ್ಲ ನೆರವೇರಲಿ. ಇವತ್ತು ನಾವು ಮೂವಿಗೆ ಹೋಗ್ತಾ ಇದ್ದೀವಿ, 45 ಮೂವಿಗೆ ಎಲ್ಲರೂ ಹೋಗ್ತಾ ಇದ್ದೀವಿ. ಅಮ್ಮದು ಬರ್ಡೇ ಇರೋದ್ರಿಂದ ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ. ಸೊ ಬೇರೆ ಕಡೆ ಹೋದರೆ ತುಂಬ ಕ್ರೌಡ್ ಇರುತ್ತೆ, ಗುಡ್ಡಿನೆಲ್ಲ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಗುಡ್ಡಿ ನೋಡಿ ಈ ಥರ ರೆಡಿಯಾಗಿದ್ದಾಳೆ. ಹಾಯ್ ಗುಡ್ಡು, ಅಯ್ಯೋ ನಾಚಿಕೆ. ಹೊಸ ಡ್ರೆಸ್ ಹಾಕಿದ್ದೀರಾ? ಹೊಸ ಡ್ರೆಸ್ ತೋರ್ಸೋಣ ಇರಿ. ನಿದ್ದೆ. ಗುಡ್ಡಿದು ಹೊಸ ಡ್ರೆಸ್ ನೋಡಿ. ಫ್ರಂಟ್ ಕ್ಯಾಮ್ ಬನ್ನಿ. ಇವತ್ತೇ ಫುಲ್ ಚಳಿ ಇದೆ, ಫುಲ್ ಚಳಿ. ಜಾಕೆಟ್ ಹಾಕ್ಕೊಂಡು ಹೋಗೋಣ. ಹ್ಯಾಪಿ ನ್ಯೂ ಇಯರ್ ಹೇಳಮ್ಮ ಎಲ್ಲರಿಗೂ. ಹೇಳು ಹೇಳು ನೀಟಾಗಿ ಹೇಳು. ಹ್ಯಾಪಿ ನ್ಯೂ ಇಯರ್ ಹೇಳು, ಹೇಳು ಜೋರಾಗಿ, ಬೇಗ. ಗುಡ್ಡಿ ಹೋಗೋಣ ಹೋಗೋಣ. ಹ್ಯಾಪಿ ಬರ್ಡೇ. ನೋಡಿ ಯಾವಾಗ ಕೊಡ್ಸಿದ್ದು ಸೀರೆ? 1 ವರ್ಷ ಆಯಿತು. ಇಲ್ಲೆಲ್ಲ ಪೌಡರ್ ತಗೊಳ್ಳೋಣ. ನೋಡಿ ಗೈಸ್, ನಾನು ಅಮ್ಮಗೆ ಏನಾದ್ರು ತಗೊಳ್ಳಿ ಚೂಡಿ ಅಂತ ಹೇಳಿದ್ರೆ ಏನೂ ತಗೊಳ್ತಾ ಇಲ್ಲ. ಇನ್ನೂ ಟೈಮ್ ಇದೆ ಮೂವಿಗೆ, ಅದಕ್ಕೆ ಸ್ವಲ್ಪ ನೋಡೋಣ ಅಂತ ಬಂದಿದ್ದೀವಿ. ಏನು ತಿಂತಾ ಇದ್ದೀರಮ್ಮ? ಏನು? ಪಾಪ್ಕಾರ್ನ್ ತಿಂತಾ ಇದ್ದೀವಿ. ಫ್ರೀ ಪಾಪ್ಕಾರ್ನ್ ಕೊಟ್ಟರು, ಅದನ್ನು ತಿಂತಾ ಇದ್ದೀವಿ. ಗುಡ್ಡಿಗೆ ಇದೊಂದು ವಾಟರ್ ಬಾಟಲ್ ತೊಗೊಂಡ್ವಿ. ನಾನು 2600ಗೆ ಹೇಳ್ತಾ ಇದ್ದೀನಿ. ಶ್ರೀಧರಲ್ಲ ಇವತ್ತು ಫುಲ್ಲು. ಒಂದು ಕಡೆ ಇರಲ್ಲ ಗೈಸ್, ಒಂದು ಕಡೆ ಇರಲ್ಲ. ಕಳ್ದೋದ್ರೆ ಏನು ಮಾಡೋದು ಗುಡ್ಡಿ? ಇರ್ತಾಳೆ. ಹಾಯ್ ಗುಡ್ಡಿ. ಒಳ್ಳೆ ಲಾಸ್ಟಲ್ಲಿ ಕೂರ್ಸ್ಕೊ, ಲಾಸ್ಟಲ್ಲಿ. ಎಲ್ಲಿ ಬಂದಿರೋದು ನಾವು? ಮೂವಿ ಬರುತ್ತೆ, ಮೂವಿ ಬರುತ್ತೆ ಇವಾಗ. ಗುಡ್ಡಿ ಸೆಕೆಂಡ್ ಮೂವಿ ಇದು. ಲಾಬಿ ಪಾಲ್. ಹಾಯ್ ಮಾಡಮ್ಮ, ಇಲ್ಲಿ ವಿಡಿಯೋಗೆ ಹಾಯ್ ಮಾಡಿ. ಎಲ್ಲಿ ಬಂದಿರೋದು ನಾವು? ಮಾಲ್ಗೆ.
ನಾವು ಆ್ಯಕ್ಚುಲಿ ದುರಂಧರ್ ಮೂವಿಗೆ ಹೋಗಬೇಕಂತ ಅಂದ್ಕೊಂಡಿದ್ವಿ. ದುರಂಧರ್ ಮೂವಿ ಅಂತ ಹೇಳಿದ್ರೆ ಅಮ್ಮ ಎಲ್ಲ ನೋಡೋದಕ್ಕಾಗಲ್ಲ, ಅಂದರೆ ಅವ್ರಿಗಷ್ಟು ಹಿಂದಿ ಬರೋದಿಲ್ವಲ್ಲ, ಅದಕ್ಕೋಸ್ಕರ. ಸೊ ಅದಕ್ಕೆ ಕನ್ನಡ ಮೂವಿನೇ ನೋಡಬೇಕಂತ ನಾವು ಮಾರ್ಕ್ ಇಲ್ಲ 45 ಅಂತ ಕನ್ಫ್ಯೂಸ್ ಆಗಿ ಫೈನಲಿ ನಾವು ಇದಕ್ಕೆ ಹೋಗೋಣ 45 ಮೂವಿ. ಸ್ವಲ್ಪ ರಾಜ್ ಬಿ ಶೆಟ್ಟಿ ಫ್ಯಾನ್ಸ್ ಎಲ್ಲ ನಮ್ಮ ಮನೆಯಲ್ಲಿದ್ದಾರೆ, ಸ್ವಲ್ಪ ಕಾಮಿಡಿ ಆ ಥರ ಇರಲಿ ಅಂತ ನಾವು ಈ ಮೂವಿ ಸೆಲೆಕ್ಟ್ ಮಾಡಿಕೊಂಡು ಬಂದಿದ್ದು. ಮಧ್ಯಾಹ್ನ 1 o'clock ಶೋ ಇರೋದ್ರಿಂದ ನಾವು ಊಟ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಬರ್ಗರ್ ತೊಗೊಂಡ್ವಿ. ಮೂವಿ ಎಲ್ಲ ಮುಗಿಸಿದ್ಮೇಲೆ ಗುಡ್ಡಿಗೆ ಫ್ರೈಸ್ ಎಲ್ಲ ತೊಗೊಂಡ್ವಿ. ಅವಳು ಬರ್ಗರ್ ಎಲ್ಲ ಕೊಡಲ್ವಲ್ಲ, ನಾವು ಜಾಸ್ತಿ ಆ್ಯಕ್ಚುಲಿ ಫ್ರೈಸೇ ಕೊಡೋದಿಲ್ಲ. ಬಟ್ ಈ ಥರ ಹೊರಗಡೆ ಬಂದಾಗ ಬೇರೆ ಆಪ್ಷನ್ ಇಲ್ಲ ಅಂತ ಫ್ರೈಸ್ ತೊಗೊಂಡಿದ್ದು. ಅಮ್ಮ ಮಾಲಲ್ಲಿ ಅಲ್ಲಿ ಒಂದು ಸೀರೆ ನೋಡಿದರು, ಅಂದರೆ ನಾನು ಗಿಫ್ಟ್ ಕೊಡೋಣ ಅಮ್ಮಗೆ, ಬರ್ಡೇಗೆ ಎವ್ರಿ ಇಯರ್ ಕೊಡೋಣ ಅಂತ ಸೆಲೆಕ್ಟ್ ಮಾಡೋಕ್ಕೆ ಹೇಳಿದ್ದೆ. ಬಟ್ ಅಲ್ಲಿ ಟೈಮ್ ಆಗಿತ್ತು ಮೂವಿಗೆ ಆಲ್ರೆಡಿ. ಸೊ ಬರಬೇಕಾದ್ರೆ ಏನಾಯಿತು, ಗುಡ್ಡಿ ತುಂಬ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಸೊ ಹಾಗೆ ಅಲ್ಲಿ ಬರ್ಗರ್ ತಿಂದ್ಕೊಂಡು ಬೇಗ ಮನೆಗೆ ಬಂದುಬಿಟ್ವಿ. ಅವಳು ಬರ್ತಾನೆ ಮಲ್ಕೊಂಬಿಟ್ಟಿದ್ಲು, ಆಟೋದಲ್ಲಿ ಮಲ್ಕೊಂಬಿಟ್ಟಿದ್ಲು. ಸೊ ಇದು ಬಂದು ನಾವು ಮನೆಗೆ ಅವಳನ್ನ ಮಲಗಿಸ್ಬಿಟ್ಟು ನಾನು ರವಿಬ್ರು ಹೋಗ್ಬಿಟ್ಟು ಸ್ಯಾರಿ ತೊಗೊಂಡು ಬಂದ್ವಿ. ಅದು ಹೇಗಿದೆ ಗೊತ್ತಿಲ್ಲ, ನಂಗೆ ಸ್ಯಾರಿ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಈ ಥರ ತೊಗೊಳ್ಬೇಕು ಆ ಥರ ಅಂತ. ಬಟ್ ಅಮ್ಮಗೆ ಇಷ್ಟ ಆಯಿತು ಸ್ಯಾರಿ, ಚೆನ್ನಾಗಿದೆ ಅಂತ ಹೇಳಿದ್ರು. ಖುಷಿ ಆಯಿತು ಅಷ್ಟೇ. ಸೊ ಇದನ್ನು ನಾನು ಕೂಡ ವೇರ್ ಮಾಡ್ಬೋದು, ತುಂಬ ಚೆನ್ನಾಗಿತ್ತು. ಅಂದರೆ ಈ ಥರ ಕಲರ್ ಇರಲಿಲ್ಲ ಅಮ್ಮ ಹತ್ರ. ಸೊ ಅದರಿಂದ ಇದು ಸೆಲೆಕ್ಟ್ ಮಾಡಿ ತೊಗೊಂಡು ಬಂದೆ. ಒಂದು 2-3 ಅಂಗಡಿ ನೋಡಿದೆ, ಬಟ್ ಅಮ್ಮಗೆ ಇಷ್ಟ ಆಗೋ ಥರ ಸ್ವಲ್ಪ ಶೈನಿ ಶಿಮರಿ ಇರೋದು ಆ ಥರ ಎಲ್ಲ ಹಾಕೋದಿಲ್ಲ. ಹಾಕ್ತಿದ್ರು ಮುಂಚೆ, ಬಟ್ ಇವಾಗ ಹಾಕೋದಿಲ್ಲ. ಸೊ ಅದರಿಂದ ಸ್ವಲ್ಪ ಹುಡುಕಿ ತೊಗೊಂಡು ಬಂದಿರೋದು. ಇಷ್ಟ ಆಯಿತು ಅವ್ರಿಗೆ ಸ್ಯಾರಿ. ಸೊ ನೋಡಿದ್ರಲ್ಲ ಗೈಸ್, ನಾವು ನ್ಯೂ ಇಯರ್ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ದು. ಕೇಕ್ ಕೂಡ ಕಟ್ ಮಾಡಿಲ್ಲ ಈ ವರ್ಷ. ಅಮ್ಮಗೆ ಕೂಡ ಕೇಕ್ ಕಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ನನ್ನ ಬರ್ಡೇ ಅಂತ ಕೇಕ್ ಕಟ್ ಮಾಡಿಬಿಡಿ, ಬೇಕಾದ್ರೆ ನ್ಯೂ ಇಯರ್ ಅಂತ ಕಟ್ ಮಾಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ನ್ಯೂ ಇಯರ್ಗೇನು ಕೇಕ್ ಕಟ್ ಮಾಡಿಲ್ಲ. ಬಟ್ ಈ ಥರ ಔಟಿಂಗ್ ಹೋಗಿದ್ವಿ. ಏನೇನೋ ಪ್ಲ್ಯಾನ್ಸ್ ಇತ್ತು, ಅಂದರೆ ಅಲ್ಲೋಗೋಣ. ತುಂಬ ಕ್ರೌಡ್ ಇರೋದ್ರಿಂದ ಗುಡ್ಡಿನ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅಲ್ಲೇ ಮೂವಿನಲ್ಲೇ ಅವಳು 80% ಮೂವಿ ನೋಡೋಕ್ಕೆ ಬಿಟ್ಟಳು. ಆಮೇಲೆ ಸ್ಟಾರ್ಟ್ ಮಾಡಿದ್ಳು. ಕ್ಲೈಮ್ಯಾಕ್ಸ್ ಇನ್ನೊಂದು 20-30% ಮೂವಿ ಇದೆ ಅನ್ಬೇಕಾದ್ರೆ ಕ್ಲೈಮ್ಯಾಕ್ಸ್ ನೋಡೋಕ್ಕೆ ಬಿಟ್ಟಿಲ್ಲ. ಆರವು ಎತ್ಕೊಂಡು ಗುಡ್ಡಿನ ಆಚೆ ಹೋಗಿ ಆಟ ಆಡಿಸ್ತಾಯಿದ್ರು. ಸೊ ನಾನು ಅಮ್ಮ ಇಬ್ಬರೇ ಮೂವಿ ನೋಡಿದ್ದು. ಸೊ ಈ ಥರ ಇತ್ತು. ಆ್ಯಕ್ಚುಲಿ ಮಾರ್ಕ್ ಮೂವಿಗೆ ಹೋಗಬೇಕಂತ ಅಂದ್ಕೊಂಡಿದ್ವಿ. ಮಾರ್ಕ್ ಮೂವಿಗೆ ಮೇ ಬಿ ಡ್ಯೂ ಟು ಸಮ್ ರೀಸನ್ಸ್ ಹೋಗೋಕ್ಕಾಗಿಲ್ಲ. 45 ಮೂವಿಗೆ ಹೋಗಿದ್ದು. ಚೆನ್ನಾಗಿದೆ ಮೂವಿ, ಒಂಥರ ಗರುಡ ಪುರಾಣ ಸ್ಟೋರಿ ಅದು. ಚೆನ್ನಾಗಿದೆ, ನಮಗೆ ಇಷ್ಟ ಆಯಿತು. ಸೊ ಹೀಗಿತ್ತು ನಮ್ಮ ನ್ಯೂ ಇಯರ್. ನಿಮಗೂ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಫಸ್ಟು ನಾವು ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಹೆಲ್ತ್ ಇಲ್ಲ ಅಂದರೆ ಏನೂ ಇಲ್ಲ. ಲಿಟ್ರಲಿ ನಾವು ಏನು ದುಡ್ಡು ಕೂಡ ಅರ್ನ್ ಮಾಡೋದಕ್ಕಾಗಲ್ಲ. ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಸರೌಂಡಿಂಗ್ ಯಾರೇ ಇರ್ಬೋದು, ನಮ್ಮ ಹೆಲ್ತ್ ಸರಿ ಇಲ್ಲ ಅಂದರೆ ನಾವು ಯಾರನ್ನೂ ನೋಡ್ಕೊಳ್ಳೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಮ್ಮನ್ನು ನಾವೇ ನೋಡ್ಕೊಳ್ಳೋದಕ್ಕಾಗಲ್ಲ. ಸೊ ಹೆಲ್ತ್ ಮೇಲೆ ಯಾರೇ ಆಗಲಿ ಫಸ್ಟು ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಹೆಲ್ತಿ ಫುಡ್ಸ್ ತಿನ್ನಿ. ನಾನು ಕೂಡ ಇವಾಗ ಈ ವರ್ಷ ರೆಸಲ್ಯೂಷನ್ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿರೋದು. ಸೊ ಹೆಲ್ತಿ ಫುಡ್ಸ್ ತಿನ್ನಬೇಕು. ಇವಾಗ ನಾವು ಹೆಂಗಿರ್ತೀವಿ ನಮ್ಮ ಮಕ್ಕಳು ಕೂಡ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಬರ್ತಾರೆ. ಸೊ ನಾವೇ ಜಂಕ್ಸು, ಅದು ಸ್ಟ್ರೀಟ್ ಫುಡ್ ಅದೆಲ್ಲ ತಿನ್ಕೊಂಡಿದ್ರೆ ಅವ್ರದ್ದು ಅದೇ ಪ್ರಾಕ್ಟೀಸ್ ಆಗುತ್ತೆ. ಸೊ ಹೆಲ್ತು ಸ್ಪಾಯ್ಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಕೂಡ ಇವಾಗ ಅದನ್ನೇ ಅಂದ್ಕೊಂಡಿದ್ದೀನಿ, ಫಸ್ಟು ಹೆಲ್ತು. ಅದಕ್ಕೋಸ್ಕರ ಫಸ್ಟು ಯಾರೇ ಆಗಲಿ ಹೆಲ್ತ್ ಮೇಲೆ ಪ್ಲೀಸ್ ಕಾನ್ಸಂಟ್ರೇಟ್ ಮಾಡಿ. ಸೊ ಹೆಲ್ತಿ ಫುಡ್ಸ್ ತಿನ್ನಿ, ಒಳ್ಳೆ ಡಯಟ್ ಫಾಲೋ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೋತೀನಿ. ಈ ಬ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆದಷ್ಟು ಈ ಇಯರ್ ರೆಸಲ್ಯೂಷನ್ ಅಂತೂ ಏನಿದೆ ಅಂದರೆ ನನ್ನ ಪ್ಲ್ಯಾನ್ಸ್ ಇಟ್ಕೊಂಡಿಲ್ಲ.
ಇದನ್ನೇ ಮಾಡಬೇಕು. ಬಿಕಾಸ್ ಅದನ್ನು ಮಾಡಬೇಕಂತ ಅಂದ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡಿಫ್ರೆಂಟ್ ವ್ಲಾಗ್ಸ್ ಮಾಡ್ತೀನಿ. ಅಟ್ಲೀಸ್ಟ್ ಶಾರ್ಟ್ಸ್ ಆಗಲಿ ಏನಾದರೂ ಒಂದು ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್. ಮಚ್ ಲವ್. ಬಾಯ್.